ವೆಲ್ಕಮ್. ಈ ದಿನ ನಾವು ಬ್ರೆಡ್ನಿಂದ ಒಂದು ಸ್ನ್ಯಾಕ್ಸ್ ಮಾಡೋಣ. ಅಂದರೆ ಮಕ್ಕಳು ಸಾಮಾನ್ಯವಾಗಿ ಸಂಜೆ ಟೈಮ್ನಲ್ಲಿ ಏನಾದ್ರು ಕೇಳ್ತಾ ಇರ್ತಾರೆ, ಆಗ ಅದಕ್ಕೆ ಇವತ್ತು ಬ್ರೆಡ್ನಿಂದ ಒಂದು ಸ್ನ್ಯಾಕ್ಸ್ ಮಾಡೋಣ. ಅಂದರೆ ನನ್ನ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ, ಆದರೆ ನೀವು ಯಾರೂ ಕೂಡ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈಗ ನಾವು ಮೊದಲಿಗೆ ಕಡಲೆ ಹಿಟ್ಟನ್ನ ತೊಗೊಳ್ಳೋಣ. ನಾನು ಇಲ್ಲಿ ಒಂದು 5 ಸ್ಪೂನು ಕಡಲೆ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ ಒಂದು 1/4 ಸ್ಪೂನಷ್ಟು ವಾದಕ್ಕಿನ ತೊಗೊಂಡಿದ್ದೀನಿ. ವಾದಕ್ಕಿನ ತೊಗೊಳ್ಬೋದು ಅಥವಾ ಜೀರಿಗೆನಾದರೂ ತೊಗೊಳ್ಬೋದು. ನಾನಿಲ್ಲಿ ಸ್ವಲ್ಪ ವಾದಕ್ಕಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಖಾರ ಬರಲಿ ಅಂತ. ತುಂಬ ಖಾರ ಹಾಕೋದೇನು ಬೇಡ, ಸ್ವಲ್ಪ ಲೈಟಾಗಿರಲಿ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಕಲಿಸ್ಕೊಳ್ಳೋಣ. ಅಂದರೆ ಇದು ಗಟ್ಟಿಯಾಗೂ ಬೇಡ, ತೀರಾ ತೆಳ್ಳೆಯಾಗೂ ಬೇಡ. ಸ್ವಲ್ಪ ಬ್ರೆಡ್ಗೆ ಸ್ವಲ್ಪ ಲೈಟಾಗಿ ಹಚ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಸ್ವಲ್ಪನೇ ತೊಗೊಂಡಿದ್ದೀನಿ. ಅಂದರೆ ನೀವು ಜಾಸ್ತಿ ಮಾಡ್ತಾಯಿದ್ರೆ ಸ್ವಲ್ಪ ಪ್ರಮಾಣನ ಹೆಚ್ಚು ಮಾಡಿಕೊಡಿ. ಅದು ಜನರಲ್ಲಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ನೋಡಿ, ಲೈಟಾಗಿ ಡ್ರಾಪ್ ಆಗಿ ಬೀಳ್ತಾ ಇದೆ. ಉಪ್ಪು ಖಾರ ಎಲ್ಲ ನಿಮಗೆ ಸಂಬಂಧಪಟ್ಟಿತ್ತು. ಈಗ ನೋಡಿ, ಕಲಸಿರುವಂಥ ಹಿಟ್ಟಿಗೆ ಸ್ವಲ್ಪ ಲೈಟಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಈಗ ಇದರಲ್ಲಿ ನಾವು ಈ ಬ್ರೆಡ್ ಪೀಸನ್ನು ಹಜ್ಜೋಣ. ಅಂದರೆ ಸ್ವಲ್ಪ ಲೈಟಾಗಿ ಹಚ್ಕೊಂಡ್ರೆ ಸಾಕು, ತುಂಬ ತಿಕ್ಕಾಗಿ ಏನೋ ಹಜ್ಜುವಂಥದ್ದೇನು ಬೇಡ. ಫ್ಲೇಮು ಸ್ವಲ್ಪ ಸಣ್ಣದಾಗಿರಲಿ. ಇದನ್ನು ಡೀಪ್ ಫ್ರೈನಾದ್ರು ಮಾಡ್ಕೊಳ್ಬೋದು ಅಥವಾ ಶಾಲೋ ಫ್ರೈನಾದ್ರು ಮಾಡ್ಬೋದು. ಈಗ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ಬೆಣ್ಣೆ ಅಥವಾ ತುಪ್ಪ ಏನಾದರೂ ಯೂಸ್ ಮಾಡ್ಬೋದು. ನೋಡಿ, ಇದು ಒಂದು ಕಡೆ ಬೆಂದಿದೆ. ಈಗ ಅದನ್ನು ಇನ್ನೊಂದು ಕಡೆಗೆ ತೆಗೆದಾಕೋಣ, ಮುಚ್ಚಾಕೋಣ. ಅಂದರೆ ಇದನ್ನು ಎಣ್ಣೆ ಪೂರ್ತಿ ಹಾಕ್ಬಿಟ್ಟು ಡೀಪ್ ಫ್ರೈನೂ ಕೂಡ ಮಾಡ್ಬೋದು, ಮತ್ತು ಈ ರೀತಿನೂ ಕೂಡ ಮಾಡ್ಬೋದು. ನೋಡಿ, ಇದು ಈಗ 2 ಕಡೆಯೂ ಕೂಡ ಬೆಂದಿದೆ. ಈಗ ಇದನ್ನು ತೆಗೆದು ಪ್ಲೇಟ್ಗೆ ಹಾಕೋಣ. ನೋಡಿ, ಕಾಫಿ ಜೊತೆಗೆ ಬ್ರೆಡ್ ಸ್ನ್ಯಾಕ್ಸು ರೆಡಿಯಾಗಿದೆ. ಅಂದರೆ ಹೆಚ್ಚಿಗೆ ಎಣ್ಣೆ ಇಲ್ಲದೇ ಕೇವಲ 1 ಸ್ಪೂನ್ ತುಪ್ಪನ ಯೂಸ್ ಮಾಡಿಕೊಂಡು ಮಾಡಿರುವಂಥದ್ದು. ನಿಮಗೆ ಬೇಕು ಅನಿಸಿದ್ರೆ ಅದನ್ನು ಡೀಪ್ ಫ್ರೈನೂ ಕೂಡ ಮಾಡ್ಕೊಳ್ಬೋದು. ಅಂದರೆ ಸಂಜೆ ಟೈಮ್ನಲ್ಲಿ ದೊಡ್ಡವರಾದರೂ ಆಗಲಿ ಚಿಕ್ಕವರಾದರೂ ಆಗಲಿ ಯಾರಿಗೆ ಕೂಡ ಈ ಬ್ರೆಡ್ಡು ಅನ್ನೋದು ಇಷ್ಟ ಆಗುತ್ತೆ. ಅದನ್ನು ಈ ರೀತಿ ವೆರೈಟಿಯಾಗಿ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಒಂದು 5 ನಿಮಿಷಕ್ಕೆ ಎಲ್ಲ ರೆಡಿ ಆಗುತ್ತೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು.